ಮಿನಿಸ್ಟರ್ ಆದ ಬಳಿಕ ಬಳ್ಳಾರಿ ಜಿಲ್ಲೆಯ ಶಾಸಕ ತುಕಾರಾಂ ದುರ್ವರ್ತನೆಯನ್ನ ತೋರಿದ್ದಾರೆ. ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ದರ್ಶನ ಪಡೆದ ಬಳಿಕ ತುಕಾರಾಂ ಹೊರಡೋದಕ್ಕೆ ಕಾರಲ್ಲಿ ಕೂತ್ಕೊಂಡ್ರು. ಈ ವೇಳೆ ಕಾರಿನ ಡಿಕ್ಕಿಯಲ್ಲಿದ್ದ ಚಪ್ಪಲಿಯನ್ನ ತಮ್ಮ ಸಂಬಂಧಿಗೆ ಎತ್ಕೊಂಡು ಬರುವಂತೆ ಸೂಚಿಸಿದ್ರು. ಓಕೆ, ಮಿನಿಸ್ಟರ್ ಆದ ಬಳಿಕ ಅದೇನಾಗುತ್ತೋ ಗೊತ್ತಿಲ್ಲ, ಅಷ್ಟು ದಿನ ಸರಿಯಾಗಿ ಇರ್ತಾರೆ. ಮಿನಿಸ್ಟರ್ ಆದ್ಮೇಲೆ ತಲೆ ಮೇಲೆ ಏನ್ ಬರುತ್ತೋ ಗೊತ್ತಿಲ್ಲ, ದುರ್ವರ್ತನೆಯನ್ನ ತೋರಿದ್ದಾರೆ. ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ದರ್ಶನ ಪಡಿತಾರೆ, ದರ್ಶನ ಪಡಿಲಿ, ಅದು ಒಳ್ಳೇದು. ಆದ್ರೆ ಹೊರಡಬೇಕಾದ್ರೆ ಕಾರಲ್ಲಿ ಕೂತ್ಕೊಂಡ್ರು. ಆ ಕಾರ್ನ ಡಿಕ್ಕಿಯಲ್ಲಿದ್ದಂಥ ಚಪ್ಪಲಿಯನ್ನ ಎತ್ಕೊಂಡು ಬಾ ಅಂತ ತಮ್ಮ ಸಂಬಂಧಿಗೆ ಹೇಳ್ತಾರೆ. ನನ್ನ ಸಹೋದ್ಯೋಗಿ ವೀರೇಶ್ ದಾನಿ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಇಲ್ಲಿವರೆಗೂ ಕೂಡ ಚೆನ್ನಾಗೇ ಇರ್ತಾರೆ, ಶಾಸಕರಾದಾಗ ತಲೆ ಬಾಗಿ ಎಲ್ಲ ನಡೀತಾ ಇರ್ತಾರೆ. ಮಿನಿಸ್ಟರ್ ಆದ ತಕ್ಷಣ ಏನಾಗ್ಬಿಡುತ್ತೆ ಅಂತ ತಲೆ ಮೇಲೆ ಏನಾದ್ರು ಬಂದು ಕೂತ್ಕೊಂಡ್ಬಿಡುತ್ತಾ? ಖಂಡಿತವಾಗಿಯೂ ಅರುಣ್, ವಿಶೇಷವಾಗಿ ಸಂಡೂರಿನ ಶಾಸಕ ತುಕಾರಾಂ ಅವರು ಸರಳ ಮತ್ತು ಸಜ್ಜನಿಕೆ ಹೆಸರಾದಂತವರು. ಆದ್ರೆ ಇವತ್ತು ಅವರು ಸಚಿವರಾದ ನಂತರ ಅವರ ವರ್ತನೆಯನ್ನ ನೋಡಿದ್ರೆ ನಿಜಕ್ಕೂ ಇದು ಸಚಿವರ ದರ್ಪ, ದಬ್ಬಾಳಿಕೆ ಹಾಗೂ ದುರ್ವರ್ತನೆಯನ್ನ ಅನ್ನೋ ಒಂದು ಪ್ರಶ್ನೆ ಇವತ್ತು ಕಾಡ್ತಾ ಇದೆ ಅಂತ ಹೇಳ್ಬೋದು. ಅವರು ಇವತ್ತು ಸಚಿವರಾದ ನಂತರ ಬಳ್ಳಾರಿಗೆ ಕನಕದುರ್ಗಮ್ಮ ದೇವಾಲಯಕ್ಕೆ ಆಶೀರ್ವಾದವನ್ನ ಪಡ್ಲಿಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ಚಪ್ಪಲಿ ಕಳ್ಳರ ಕಾಟನೋ ಏನೋ ಅಥವಾ ಅವರ ಅಧಿಕಾರದ ದರ್ಪ ಸಚಿವರ ಕಾರ್ನ ಡಿಕ್ಕಿಯಲ್ಲಿದ್ದಂತ ಚಪ್ಪಲಿಗಳು ಏನಿದ್ವು, ಶೂಗಳಿದ್ವು, ಅವುಗಳನ್ನ ತಮ್ಮ ಸಂಬಂಧಿಕರೊಬ್ಬನ ಯುವಕನಿಗೆ ಹೇಳಿ ತರಿಸ್ಕೊಂಡು ಅವುಗಳನ್ನ ಹಾಕಿಕೊಳ್ಳೋದನ್ನು ನೋಡಿದ್ರೆ ಅವರು ಎಲ್ಲೋ ಸಹ ಅಧಿಕಾರ ಬಂದ ನಂತರ ಸಾಕಷ್ಟು ಬದಲಾವಣೆ ಆಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ಓಕೆ ವೀರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಓಕೆ, ಸಚಿವರಾಗೋ ಮುನ್ನ ಚೆನ್ನಾಗಿ ತಗ್ಗಿ ಬಗ್ಗಿ ನಡೆಯುವಂತಹ ಶಾಸಕರುಗಳು ಸಚಿವರಾದ ತಕ್ಷಣನೇ ಅದೇನಾಗುತ್ತೋ ಗೊತ್ತಿಲ್ಲ, ಚಪ್ಪಲಿ ಇನ್ನೊಬ್ಬರ ಕಡೆ, ಇನ್ನೇನೇನೋ ಸೇವೆಗಳನ್ನ ಇನ್ನೊಬ್ಬರ ಕಡೆ ಮಾಡಿಸ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ಬಿಡ್ತಾರಲ್ಲ. ಏನ್ ಹೇಳ್ಬೇಕು ಇವ್ರಿಗೆ? ಅದೇನ್ ಬಂದ್ಬಿಡುತ್ತೆ ಸಚಿವರಾದ ತಕ್ಷಣನೇ? ಏನು ದೊಡ್ಡ ವ್ಯತ್ಯಾಸ ಆಗೋದಿಲ್ಲ. ಕಾರ್ ಒಂದ್ ಬರುತ್ತೆ, ಒಂದು ಅಧಿಕಾರ ಬರುತ್ತೆ, ಅದೇನು ಶಾಶ್ವತನ? ಹೀಗಿದ್ದಾಗಲೂ ಹೀಗೆ ವರ್ತನೆ ಮಾಡೋದು ಜನರ ಏನ್ ಯೋಚನೆ ಮಾಡ್ಬೇಕು? ಓ, ಸಚಿವರಾಗ್ಬಿಟ್ರು, ದೊಡ್ಡವರಾಗ್ಬಿಟ್ರು ಅನ್ನೋ ಯೋಚನೆನಾ? ಇಲ್ಲ ನಾನ್ ಸಚಿವನಾಗ್ಬಿಟ್ಟಿದ್ದೀನಿ, ನನಗೆ ಸೇವೆ ಮಾಡ್ಕೊಳಕ್ಕೆಲ್ಲ ನೀವೆಲ್ಲ ಬೇಕು ಅನ್ನೋ ರೀತಿಯಲ್ಲಿ ಮೆಸೇಜ್ ಅನ್ನ ಪಾಸ್ ಮಾಡೋದಾ? ನಿಮಗೆ ಸರಿ ಅನ್ಸುತ್ತಾ ತುಕಾರಾಂ ಅವರೇ? ಯೋಚನೆ ಮಾಡ್ಕೊಳ್ಳಿ. ದೇವಸ್ಥಾನದ ಮುಂಭಾಗದಲ್ಲಿ ನೀವು ಇದ್ದೀರಾ, ನಿಮ್ಮನ್ನು ನೀವೇ ಪ್ರಶ್ನೆಯನ್ನ ಮಾಡ್ಕೊಳ್ಳಿ, ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಈ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಮಾಡಿದ್ದು ಸರಿನಾ, ಎಷ್ಟು ಸರಿನಾ ಅಂತ ಹೇಳಿ. Ya, nada.